ದೂರ, ಕಾಲ, ವೇಗ, ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಮೊದಲ ಪ್ರಶ್ನೆ, ಒಂದು ಕಾರು ಎ ಇಂದ ಬಿಗೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಪುನಃ ಬಿ ಇಂದ ಎಗೆ ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುತ್ತದೆ. ಈ ಪ್ರಯಾಣದಲ್ಲಿ ಸರಾಸರಿ ವೇಗ ಗಂಟೆಗೆ ಕಿಲೋಮೀಟರ್ಗಳಲ್ಲಿ ಎಷ್ಟು? ಒಂದು ಕಾರು ಎ ಸ್ಥಳದಿಂದ ಎ ಎಂಬ ಸ್ಥಳದಿಂದ ಬಿಗೆ ಹೋಗಲು ತೆಗೆದುಕೊಳ್ಳತಕ್ಕಂತಹ ವೇಗ 60 ಕಿಲೋಮೀಟರ್. ಅದೇ ರೀತಿಯಾಗಿ ವಾಪಸ್ ಇದೇ ಸ್ಥಳ ಬಿದಿಂದ ಎಗೆ ಬರಬೇಕಾದ್ರೆ ತೆಗೆದುಕೊಳ್ಳತಕ್ಕಂಥ ವೇಗ 90 ಕಿಲೋಮೀಟರ್. ಇಲ್ಲಿ ದೂರ ಏನೈತಿ ಅಂದ್ರೆ ಸಮ ಐತಿ, ಆದರೆ ಎದಿಂದ ಬಿಗೆ ಹೋಗುವಾಗ ವೇಗ ಕಡಿಮೆ ಐತಿ. ಅದೇ ರೀತಿ ರಿಟರ್ನ್ ಆಗಿ ಬಿದಿಂದ ಎಗೆ ಬರುವಾಗ ವೇಗ ಜಾಸ್ತಿ ಐತಿ. ಟೋಟಲ್ ಆಗಿ ಇಲ್ಲಿ ಪ್ರಯಾಣದ ಸರಾಸರಿ ವೇಗ ಕಂಡಿಬೇಕಾದ್ರೆ ನಾವೊಂದು ಫಾರ್ಮುಲಾವನ್ನು ನೆನ್ಪಿಡ್ಬೇಕಿಲ್ಲಿ. ಏನಂತಂದ್ರೆ 2ab ಡಿವೈಡೆಡ್ ಬೈ a ಪ್ಲಸ್ ಬಿ. ಈ ರೀತಿ ಪ್ರಶ್ನೆಗಳನ್ನು ನಾವು ಈ ಒಂದು ಫಾರ್ಮುಲಾದ ಮೂಲಕ ಬಿಡಿಸ್ಬೋದು. ಇಲ್ಲಿ ನೋಡ್ರಿ, 2 ಇಂಟು ಎ ಅಂದ್ರೆ ಮೊದಲನೇ ವೇಗ ಎಷ್ಟೈತೆ ಅಂದರೆ ಇಲ್ಲಿ 60 ಐತಿ, 60. ಮುಂದುವರೆದು ಇಂಟು ಬಿ ಅಂದರೆ ಎರಡನೇ ವೇಗ ಎಷ್ಟೈತೆ ಅಂದರೆ ಇಲ್ಲಿ 90. ಹೋಲ್ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದ್ರೆ 60 ಪ್ಲಸ್ 90. ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಇಲ್ಲಿ ಬರ್ಕೊಳ್ಳೋಣ ಇನ್ನೊಂದು ಸಲ. 2 ಇಂಟು 60 ಇಂಟು 90 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದರೆ 60 ಪ್ಲಸ್ 90 ಅಂದರೆ ಇಲ್ಲಿ 150. ನೆಕ್ಸ್ಟ್ ನಾವಿಲ್ಲಿ ಈ 0 ಕ್ಯಾನ್ಸಲ್ ಮಾಡೋಣ. 3ರಿಂದ ಕಟ್ತಾ ಹೊಡಿನು ನೋಡ್ರಿ. 3 ಮೂರಲೆ 9. ನೆಕ್ಸ್ಟ್ ಇಲ್ಲಿ 3 5 15. ನೆಕ್ಸ್ಟ್ 5ರಿಂದ ನಾವು 60 ಕಟ್ತಾ ಹೊಡಿಬೋದು. 5 1 5, 5 12 60 ಅಂತೇಳಿ. ನೆಕ್ಸ್ಟ್ ಇಲ್ಲಿ ಉಳಿದಿರ್ತಕ್ಕಂಥದ್ದು ಎಷ್ಟಂತಂದ್ರೆ ಇಲ್ಲಿ 2 ಮತ್ತು ಇಲ್ಲಿ 12, ಇಲ್ಲಿ 3. ಎಲ್ಲಾದ್ರದ್ದು ಗುಣಾಕಾರ ಮಾಡ್ಕೊಂಡ್ರೆ 12 24, 3 72. ಅಂದರೆ ಇಲ್ಲಿ ಕಾರಿನ ಸರಾಸರಿ ವೇಗ ಅಂದರೆ 72 ಕಿಲೋಮೀಟರ್ ಪ್ರತಿ ಗಂಟೆ. ನೆಕ್ಸ್ಟ್ ಕ್ವಶನ್, ಒಟ್ಟಿಗೆ ಪ್ರಯಾಣಿಸುವ ಇಬ್ಬರು ಓಟಗಾರರು ಕ್ರಮವಾಗಿ 6 ಮತ್ತು 8 ನಿಮಿಷಗಳಲ್ಲಿ ವೃತ್ತಾಕಾರದ ಹಾದಿಯನ್ನು ಓಡುತ್ತಾರೆ. ಸ್ಥಿರ ವೇಗವನ್ನು ಊಹಿಸಿಕೊಂಡು ಪ್ರಾರಂಭದ ಸಾಲಿನಲ್ಲಿ ಎಷ್ಟು ನಿಮಿಷಗಳ ನಂತರ ಅವರು ಮತ್ತೆ ಮೊದಲ ಬಾರಿಗೆ ಭೇಟಿ ಆಗ್ತಾರೆ? ಅಂದ್ರೆ ಇಬ್ಬರು ಒಂದು ಎ ಮತ್ತು ಬಿ ಇಬ್ಬರು ಏನು ಮಾಡತ್ತಾರೆ ಅಂದ್ರೆ ಒಂದು ವೃತ್ತಾಕಾರದ ಪಥ ಐತಿ ಟ್ರ್ಯಾಕ್ನಲ್ಲಿ ಓಡಬೇಕಾದ್ರೆ. ನೋಡಿರಿ, ಇಲ್ಲೇ ಇದೇ ಪಾಯಿಂಟಿಂದ ಎ ಪ್ರಾರಂಭ ಮಾಡತ್ತಾನೆ ಅಂದ್ಕೊಂಡ್ರು ಮತ್ತೆ ಅದೇ ಪಾಯಿಂಟಿಂದ ಬಿ ಕೂಡ ಪ್ರಾರಂಭ ಮಾಡತ್ತಾನಂತ ನಾವು ಗೆಸ್ ಮಾಡಿದಾಗ ಇಬ್ಬರು ಈ ಒಂದು ಸುತ್ತನ್ನು ಇಲ್ಲಿಂದ ಇಲ್ಲಿಗೆ ಹಿಂಗೆ ಬಂದು ರೀಚ್ ಆಗಬೇಕಾದ್ರೆ ಎ ನಾವೇನು ಮಾಡ್ತಾನೆ ಅಂದ್ರೆ 6 ನಿಮಿಷ ತಗೋತಾನು. ಅದೇ ರೀತಿ ಬಿ ಎಂಬ ವ್ಯಕ್ತಿ ಒಂದು ಪೂರ್ಣ ಸುತ್ತನ್ನು ಹಾಕಲು 8 ನಿಮಿಷ ತಗೋತಾನೆ. ನೆಕ್ಸ್ಟ್ ಇಬ್ಬರು ತಮ್ಮ ವೇಗದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಪ್ರಾರಂಭದಲ್ಲಿ ಏನು ವೇಗ ಓಡ್ತಿರ್ತಾರಲ್ಲ ಕೊನೆಯವರೆಗೂ ಕೂಡ ಅದೇ ರೀತಿಯ ವೇಗವನ್ನು ಕಾಯ್ದುಕೊಂಡು ಹೋಗ್ತಾರೆ. ಆ ರೀತಿ ನಾವು ಊಹೆ ಮಾಡಿಕೊಂಡಾಗ ಇಬ್ಬರು ಮತ್ತೆ ಎಷ್ಟು ಸಮಯದ ನಂತರ ಇಬ್ಬರು ಭೇಟಿ ಆಗುತ್ತಾರೆ? ಉದಾಹರಣೆಗೆ ಇಲ್ಲಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಎ ವ್ಯಕ್ತಿಯ ವೇಗ ಏನೈತೆ ಅಂದ್ರೆ ಹೆಚ್ಚೈತಿ, ಬಿ ವ್ಯಕ್ತಿದ ವೇಗ ಕಡಿಮೆ. ಯಾಕಂತಂದ್ರೆ ಇಲ್ಲಿ ನಿಮಿಷ ಎ ವ್ಯಕ್ತಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು 6 ನಿಮಿಷ ತಗೋತಾನೆ ಅಂದರೆ ಇದರ ಅರ್ಥ ವೇಗ ಜಾಸ್ತಿ ಐತಿ. ಬಿ ವ್ಯಕ್ತಿ ಒಂದು ಸುತ್ತನ್ನು ಪೂರ್ಣಗೊಳಿಸಲು 8 ನಿಮಿಷ ತಗೋತಾನಂತಂದ್ರೆ ಎಗಿಂತ ಬಿನ ವೇಗ ಏನೈತೆ ಕಡಿಮೆ ಐತಿ. ಹೀಗಿರುವಾಗ ಇಬ್ಬರು ಯಾವ ಸಮಯದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಮುಂದೆ ಓಡುವ ಸಂದರ್ಭದಲ್ಲಿ ಭೇಟಿ ಆಗ್ತಾರೆ ತಂದಾಗ ನೋಡಕ್ಕೆ ಹೋದಿವತ್ತಂದ್ರೆ ನಾವಿಲ್ಲಿ ಈಸಿಯಾಗಿ ಇಂಥ ಪ್ರಶ್ನೆಗಳನ್ನು ನಾವೇ ನೋಡ್ಬೋದು ಅಂತಂದ್ರೆ ಲಸಾದ ಮೂಲಕ ಮಾಡ್ಬೋದು. 6 ಮತ್ತು 8, 6 8 ಲಸ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ 6 ಮತ್ತು 8 ಲಸ ನೋಡ್ರಿ. 6 6 2 12, 6 3 18, 6 4 24, 8 2 16, 8 3 24. ಅವಾಗಿಲ್ಲಿ ಲಸ ಎಷ್ಟಂತಂದ್ರೆ ನಮ್ದು ಇಲ್ಲಿ 24 ನೋಡ್ರಿ. 2ರ ಮಗ್ಗಿಯನ್ನು ನಾವು ಬರ್ಕೋಬೇಕು. 2 ಸಂಖ್ಯೆಗಳ ಮಗ್ಗಿಯನ್ನು ಬರೆದಾಗ ಮಗ್ಗಿಯೊಳಗೆ 6 ಮತ್ತು 8ರ ಮಗ್ಗಿಯಲ್ಲಿ ಕಾಮನ್ ಬರ್ತಕ್ಕಂಥ ಸಣ್ಣ ಸಂಖ್ಯೆ ಯಾವುದಂದ್ರೆ ಇಲ್ಲಿ 24. ಅದಕ್ಕೆ ಇಲ್ಲಿ ಲಸ
24. ಹೀಗಾಗಿ 24 ನಿಮಿಷಗಳ ನಂತರ ಅವರು ಪರಸ್ಪರ ಏನಾಗ್ತಾರೆ ಅಂದ್ರೆ ಭೇಟಿಯಾಗುತ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬೇರೆ ಬೇರೆ ಸ್ಥಿರ ವೇಗದಲ್ಲಿ ಚಲಿಸುವ 2 ರೈಲುಗಳು ಒಂದು ಕಂಬವನ್ನು ದಾಟಲು ಕ್ರಮವಾಗಿ 10 ಸೆಕೆಂಡ್ಗಳು. ಆಮೇಲೆ ಇನ್ನೊಂದು ರೈಲು ಅದೇ ಕಂಬವನ್ನು ದಾಟಲು ತೆಗೆದುಕೊಳ್ಳತಕ್ಕಂಥ ಸಮಯ 15 ಸೆಕೆಂಡ್ಗಳು. ಮೊದಲ ರೈಲಿನ ಉದ್ದ 120 ಮೀಟರ್ ಮತ್ತು ಎರಡನೇ ರೈಲಿನ ಉದ್ದ 150 ಮೀಟರ್ ಆಗಿದ್ದರೆ 2 ರೈಲುಗಳ ವೇಗದಲ್ಲಿನ ವ್ಯತ್ಯಾಸದ ಪ್ರಮಾಣ ಎಷ್ಟು? ನೋಡಿ, ಡೈರೆಕ್ಟ್ ಕ್ವಶನ್ ಇದು. ನಾವಿಲ್ಲಿ ವೇಗದಲ್ಲಿನ ವ್ಯತ್ಯಾಸ ಮೊದಲನೇ ರೈಲಿನ ವೇಗವನ್ನು ಕಂಡುಹಿಡಿಯಬೇಕು. ವೇಗ ಈಕ್ವಲ್ ಟು ನಾವೇನು ಮಾಡ್ತೀವಿ ಅಂದ್ರೆ ದೂರ ಅಪಾನ್ ಕಾಲ ಎಂಬ ಸೂತ್ರ ನಮಗೆ ಇಲ್ಲಿ ಗೊತ್ತಿದೆ. ವೇಗ ಅನ್ನೋದು ದೂರಕ್ಕೆ ನಾವು ಕಾಲದಿಂದ ಭಾಗಾಕಾರ ಮಾಡಿದಾಗ ನಮಗೆ ಇಲ್ಲಿ ವೇಗ ಸಿಗುತ್ತದೆ. ಈಗ ಮೊದಲನೇ ರೈಲಿನ ಉದ್ದ 120 ಮೀಟರ್ ಐತಿ. ಅದನ್ನು ರೈಲು ಆಗಿರ್ತಕ್ಕಂದ್ರೆ ಇಲ್ಲಿ ದೂರ ಅಂತ ಆಗಿರ್ತದೆ 120. ಆಮೇಲೆ ಎರಡನೇ ಅದೇ ರೀತಿ ಒಂದನೇ ರೈಲಿನ ಕಾಲ 10 ಸೆಕೆಂಡ್ ಮಾಡ್ಕೊಂಡಾಗ ಇಲ್ಲಿ ಎಷ್ಟು ಬರ್ತಂದ್ರೆ ಇಲ್ಲಿ 0 ಕ್ಯಾನ್ಸಲ್ ಆದಾಗ ಒಂದನೇ ರೈಲಿನ ವೇಗ 12 ಬರ್ತದೆ. ನೆಕ್ಸ್ಟ್ ಎರಡನೇ ರೈಲಿನ ವೇಗ, ಇದಕ್ಕೆ ನಾವು V1 ಅಂತ ಹೇಳಿ ತಗೊಳ್ಳೋಣ. ನೆಕ್ಸ್ಟ್ ನೋಡ್ರಿ, ಎರಡನೇ ರೈಲಿನ ವೇಗ ಇದೇ ರೀತಿ ನಾವು ಎರಡನೇ ರೈಲಿನ ವೇಗವನ್ನು ಕಂಡುಹಿಡಿಯಬೇಕು ಅಷ್ಟೇ. ಎರಡನೇ ರೈಲಿನ ವೇಗ V2 ಮಾಡಬೇಕಾದ್ರೆ ದೂರ 150 ಮೀಟರ್ ಇದೆ. ರೈಲಿನ ಉದ್ದವನ್ನು ನಾವು ದೂರವಾಗಿ ತೆಗೆದುಕೊಳ್ಬೇಕು. ಇಲ್ಲಿ ರೈಲಿನ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಬೇಕಾದಾಗ ರೈಲಿನ ಉದ್ದವನ್ನು ದೂರವಾಗಿ ತೆಗೆದುಕೊಳ್ಬೇಕು. 150. ನೆಕ್ಸ್ಟ್ ಇದರದ ಸೆಕೆಂಡ್ ಎಷ್ಟೈತೆ ಅಂತಂದ್ರೆ ಇಲ್ಲಿ ಕಾಲ 15 ಸೆಕೆಂಡ್ ಐತಿ. ಇದನ್ನ ನೋಡಕ್ಕೆ ಹೋದ್ವಿ ಅಂದ್ರೆ 15 ಹತ್ತಲೇ 150. ಇದೆಷ್ಟು ಬರ್ತದೆ ಅಂದರೆ ಇಲ್ಲಿ ಎರಡನೇ ರೈಲಿನ ವೇಗ 10 ಬರ್ತದೆ. ಹಂಗಾರೆ ಅವ್ರು ಕೇಳುವಂಥದ್ದು 2 ರೈಲುಗಳ ವೇಗದಲ್ಲಿನ ವ್ಯತ್ಯಾಸ ಕೇಳೋಣ. ಹೀಗಾಗಿ 2 ರೈಲುಗಳಿನ ವೇಗದಲ್ಲಿನ ವ್ಯತ್ಯಾಸ ಮಾಡ್ಕೋಬೇಕಾದ್ರೆ V1 ಮೈನಸ್ V2 ಮಾಡ್ಕೋಬೇಕು. V1 12, V2 10 ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 2 ರೈಲುಗಳ ವೇಗದಲ್ಲಿನ ವ್ಯತ್ಯಾಸ 2 ಕಿಲೋಮೀಟರ್ ಅಂತ ಬರ್ತೈತಿ. ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ನೋಡ್ರಿ.